ಟ್ರಯಾಂಗಲ್ ಪ್ರಾಪರ್ಟಿ ಇದು. ಈಗ ನೋಡಿ ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಆಯಿತು. ಏನು ಕೇಳಿದಾನೆ ಇಲ್ಲಿ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಆ್ಯಂಗಲ್ ಬಿ ಇ ಸಿ, ಅಂದರೆ ಆ್ಯಂಗಲ್ ಬಿ ಇ ಸಿ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ. ನೋಡಿ ಇಲ್ಲಿ ಬಿ ಇದೆ, ಇದು ಇ ಅಲ್ವಾ, ಇದು ಬಿ ಇ ಸಿ, ಆ್ಯಂಗಲ್ ಬಿ ಇ ಸಿ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾರೆ. ಬಿ ಆ್ಯಂಗಲ್ ಎಷ್ಟು. ಓಕೆ, ಸೊ ಅದನ್ನು ಮಾಡಬೇಕಂದ್ರೆ ಫಸ್ಟ್ ನಾವೇನು ಮಾಡೋಣ, ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಎಲ್ಲಿಂದ ಎಲ್ಲಿಗೆ, ಆ್ಯಂಗಲ್ ಬಿ ಟು ಇ ಅಥವಾ ಇ ಟು ಬಿ, ಹಿಂಗೆ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಈ ಥರ. ಇದು ಈಗ ನನಗೆ ಇಲ್ಲಿದೆ ನೋಡಿ, ಬಿ ಆ್ಯಂಗಲ್ ಬಿ ಇ ಸಿ. ಸೊ ಆ್ಯಂಗಲ್ ಬಿ ಇ ಸಿ ಎಷ್ಟು ಅಂತ ಕೇಳ್ತಾರೆ. ನೋಡೋಣ ಎಷ್ಟು ಬರುತ್ತೆ ಅನ್ಕತೆ ಅಂತೇಳಿ. ಸೊ ಈಗ ನೋಡಿ, ಈ ಆ್ಯಂಗಲ್ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ, ಈ ಟೋಟಲ್ ಆ್ಯಂಗಲು ಇದು ನೋಡಿ, ಇಷ್ಟೇ ಎಷ್ಟು 60 ಡಿಗ್ರಿ. ಯಾಕೆ, ಈಕ್ವಲೇಟರಲ್ ಟ್ರಯಾಂಗಲಲ್ಲಿ ನಾನು ಹೇಳಿದೆ ಈ ಕಾರ್ನರ್ ಎಷ್ಟಿರುತ್ತೆ, ಆ್ಯಂಗಲ್ 60, ಇದು 60 ಇತ್ತು ತಾನೆ, ಇದು 60. ಆದಮೇಲೆ ಈ ಕಾರ್ನರ್ ಎಷ್ಟಿರುತ್ತೆ, ಸ್ಕ್ವೇರ್ ಫಿಗರಲ್ಲಿ ಈ ಒಂದು ಭಾಗ ಇದೆ. ಸೊ ಇದು 90 ಪ್ಲಸ್ 60 ಎಷ್ಟಾಯಿತು, ಈ ಕಾರ್ನರು 90 ಪ್ಲಸ್ 60 ಈಸ್ 150 ಆಯಿತು. ಇದು ಎಷ್ಟಾಯಿತು, 150 ಡಿಗ್ರಿ ಆಯಿತು. ಎಷ್ಟಾಯಿತು, 150 ಡಿಗ್ರಿ. ಈಗ ಫಿಗರ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಅರ್ಥ ಆಗುತ್ತೆ. ಈಗ ನೋಡಿ, ಈ ಸೈಡಿನ ಲೆಂತ್ ಎಷ್ಟಿದೆ, ಎ ಇದೆ ಅಲ್ವಾ, ಯಾಕೆ, ಸ್ಕ್ವಯರು ಎಲ್ಲ ಸೈಡ್ಸ್ ಈಕ್ವಲ್. ಇದು ಎ ಇದೆ ಅಂತಂದರೆ ಈಕ್ವಲೇಟ್ರಲ್ ಟ್ರಯಾಂಗಲ್ ಇರೋದು, ಈಕ್ವಲೇಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸ್ ಏನಾಗುತ್ತೆ, ಈಕ್ವಲ್ ಇನ್ ಲೆಂತ್ ಇರುತ್ತೆ, ಈಕ್ವಲ್ ಸೈಡ್ಸ್ ಇರುತ್ತೆ. ಸೊ ಈ ಸೈಡ್ ಎಷ್ಟಿದೆಯೋ ಅಷ್ಟೇ ಈ ಸೈಡ್ ಇರಬೇಕು, ಅಷ್ಟೇ ಈ ಸೈಡ್ ಇರಬೇಕು. ಈಕ್ವಲೇಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇನ್ ಲೆಂತ್ಸ್ ಇರುತ್ತೆ. ಸೊ ನನಗೆ ಈ ಸೈಡಿನ ಲೆಂತ್ ಕೊಟ್ಬಿಟ್ಟಿದ್ದಾನೆ. ಸ್ಕ್ವಯರ್ ಮೇಲೆ ನಮಗೆ ಆ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಆಗಿರೋದಿಲ್ಲ. ಸ್ಕ್ವಯರಿನ ಸೈಡ್ ನಾನು ಎ ಅಂತ ತೊಗೊಂಡ್ರೆ, ಈ ಸೈಡ್ ಎ ಅಂತ ತೊಗೊಂಡ್ರೆ, ಅದ್ರ ಮೇಲೆ ನಾವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಈಕ್ವಲೇಟ್ರಲ್ ಟ್ರಯಾಂಗಲಿನ ಉಳಿಕಿರೋ ಸೈಡ್ಸ್ ಏನಾಗಬೇಕು, ಸೇಮ್ ಸೈಡಿನ ಲೆಂತ್ ಬರಬೇಕು. ಯಾಕೆ, ಇದು ಎ ಇದೆ ಅಂದರೆ ಇವೆಲ್ಲವೂ ಏನೇ ಇರ್ತವೆ,
ಒಂದು ಲೆಂತ್ ನನಗೆ ಗೊತ್ತಿದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಇನ್ನು ಉಳಿಕಿರೋ ಎಲ್ಲ ಸೈಡ್ಸ್ ಲೆಂತ್ ಒಂದೇ ಸೈಡ್ ಇರುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಸೈಡ್ಸು, 3 ಸೈಡಲ್ಲಿ ಒಂದು ಸೈಡ್ ಲೆಂತ್ ಗೊತ್ತಿದೆ. ಇನ್ನು ಉಳಿಕಿರೋ 3 ಸೈಡ್ಸ್ ಇನ್ನು 2 ಸೈಡ್ಸ್ ಏನಾಗಬೇಕು, ಸಮ ಆಗಬೇಕು. ಯಾಕೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಇನ್ನೊಂದು ಕ್ಲಿಯರ್ ಆಯಿತಾ? ಈಗ ಇದು ಎ ಅಂತ ಆಯಿತು, ಇಲ್ಲಿ ನೋಡಿ ಇದೂ ಎ ಆಯಿತು. ಇವಾಗ ನೀವು ಈ ಫಿಗರಲ್ಲಿ ಬಿ ಇ ಸಿ ಒಂದು ಟ್ರಯಾಂಗಲ್, ಬಿ ಇ ಸಿ ಏನಾಗಿದೆ, ಒಂದು ಟ್ರಯಾಂಗಲ್ ಆಗಿದೆ. ಸೊ ಆ ಟ್ರಯಾಂಗಲ್ ಯಾವ ಥರದ ಟ್ರಯಾಂಗಲು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಸೈಡ್ ಏನಾಗಿದೆ, ಸೇಮ್ ಇದೆ. ಸೊ ನಿಮ್ಗೆ ಇಲ್ಲಿ ನಾವು 3 ಫಿಗರ್ಸ್ನ ನೋಡ್ತಾ ಇದ್ದೀವಿ. ಒಂದು ಸ್ಕ್ವೇರ್ ಬಗ್ಗೆ ನೋಡ್ಕೊಂಡ್ವಿ, ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ನೋಡಿದ್ವಿ, ಈಗ ಇನ್ನೊಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ತಿಳಿಸ್ಬಿಡ್ತೇನೆ. ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಏನಾಗುತ್ತೆ ಅಂದರೆ 2 ಸೈಡ್ಸ್ ಈಕ್ವಲ್ ಇರುತ್ತೆ. ಆ 2 ಸೈಡ್ಸ್ ಈಕ್ವಲ್ ಇರೋ ಸೈಡ್ಸಿನ ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ, ಸಮ ಆಗಿರುತ್ತೆ. ಈ ಸೈಡಿನ ಆ್ಯಂಗಲ್ ಆಲ್ಫಾ ಅಂತ ತೊಗೊಂಡ್ರೆ ಸೇಮ್ ಆ್ಯಂಗಲು ಇನ್ನೊಂದು ಈಕ್ವಲ್ ಸೈಡ್ ಇದೆ ಅದರ ಅಪೋಸಿಟ್ ಆ್ಯಂಗಲ್ ಸೇಮ್ ಇರುತ್ತೆ. ಈ ಸೈಡಿನ ಆ್ಯಂಗಲ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲು ಇನ್ನೊಂದು ಈಕ್ವಲ್ ಸೈಡಿನ ಅಪೋಸಿಟ್ ಆ್ಯಂಗಲ್ ಕೂಡ ಅಷ್ಟೇ ಇರುತ್ತೆ. ಇದು ನಮ್ಮ ಐಸೋಸೆಲೆಸ್ ಟ್ರಯಾಂಗಲಿನ ಪ್ರಾಪರ್ಟಿ. ಈಗ ನೀವು ಈ ಫಿಗರು ಬಿ ಇ ಸಿ ನೋಡ್ಕೊಳ್ಳೋದಾದರೆ ಬಿ ಇ ಸಿ ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಯಾಕೆ? ಈ ಸೈಡು ಸಮ ಆಯಿತು. ನಿಮಗೆ ಟ್ರಯಾಂಗಲಲ್ಲಿ 2 ಸೈಡ್ಸ್ ಈಕ್ವಲ್ ಇತ್ತಪ್ಪ ಅಂತ ಈ ಟ್ರಯಾಂಗಲಲ್ಲಿ 3 ಸೈಡ್ಸ್ ಇದೆ. ಒಂದು ಬಿ ಇ, ಇನ್ನೊಂದು ಇ ಸಿ, ಆದಮೇಲೆ ಸಿ ಬಿ, 3 ಸೈಡ್ಸ್. ಆ 3 ಸೈಡ್ಸಲ್ಲಿ 2 ಸೈಡ್ಸ್ ಏನಾಗಿದ್ದಾವೆ, ಸಮ ಇದ್ದಾವೆ. ನೋಡಿ ಇದು ಎ, ಇದು ಎ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನಂತ ಹೇಳಿದೆ, ಈ ಸೈಡ್ ಈಕ್ವಲ್ ಇದ್ರ ಎಷ್ಟಿರುತ್ತೋ ಅಷ್ಟೇ ಈ ಆ್ಯಂಗಲ್ ಇರುತ್ತೆ ಅಂತ ಹೇಳಿದೆ. ಸೊ ಈ ಆ್ಯಂಗಲ್ ಎಷ್ಟಿದೆ, ಈ ಆ್ಯಂಗಲ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಟೋಟಲ್ ಆ್ಯಂಗಲ್ 60 ಅಂತ ಗೊತ್ತಿದೆ, ಬಟ್ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ, ಇದು ಎಷ್ಟಿದೆ ಅಂತ ಗೊತ್ತಿಲ್ಲ. ಈ ಟೋಟಲ್ 90 ಇದೆ ಅಂತ ಗೊತ್ತಿದೆ, ಬಟ್ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ. ಇದನ್ನು ನಾನು ಎಕ್ಸ್ ಅಂತ ತೊಗೊಳ್ತೀನಿ, ಇದನ್ನು ಎಕ್ಸ್ ಅಂತ ತೊಗೊಳ್ತೀನಿ. ಸೊ ನಾವೇನು ಮಾಡ್ಬೋದು ಈಗ, ಫ್ರಮ್ ಟ್ರಯಾಂಗಲ್ ಯಾವುದದು ಬಿ ಇ ಸಿ, ಫ್ರಮ್ ಬಿ ಇ ಸಿ ಅಲ್ವಾ, ಬಿ ಇ ಸಿ ಫ್ರಮ್ ಐಸೋಸೆಲೆಸ್ ಟ್ರಯಾಂಗಲ್ ಬಿ ಇ ಸಿ ಏನು ಮಾಡ್ಬೋದು, ನಮಗೆ ಟ್ರಯಾಂಗಲ್ದು ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ, ಟ್ರಯಾಂಗಲ್ ಆದರೆ 180 ಡಿಗ್ರಿ ಅಲ್ವಾ, 180 ಡಿಗ್ರಿ. ಸೊ 3 ಆ್ಯಂಗಲ್ಸ್ನ ಆ್ಯಡ್ ಮಾಡ್ದಂಗೆ ಎಷ್ಟಿರಬೇಕು, 180 ಇರಬೇಕು. ಅಂದರೆ ಫಸ್ಟ್ ಆ್ಯಂಗಲ್ ಎಕ್ಸು, ನೆಕ್ಸ್ಟ್ ಆ್ಯಂಗಲ್ ಇ ಅಂತ ತೊಗೊಳ್ತೀನಿ, ಎಕ್ಸ್ ಪ್ಲಸ್ ನೆಕ್ಸ್ಟ್ ಇನ್ನೊಂದು ಕೊನೆ ಎಷ್ಟಿದೆ, ಇದು ಟೋಟಲ್ ಎಷ್ಟಿದೆ 150 ಅಲ್ವಾ. ಎಕ್ಸ್ ಪ್ಲಸ್ 150 ಎಷ್ಟಾಗಬೇಕು, 180 ಆಗಬೇಕು. 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಎಷ್ಟಿರಬೇಕು, 180 ಇರಬೇಕು. ಅದನ್ನೇ ಇಲ್ಲಿ ಮಾಡಿದ್ದೀನಿ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಪ್ಲಸ್ ಇದು 150 ಈಸ್ ಈಕ್ವಲ್ ಟು 180. ಸೊ 2x ಈಸ್ ಈಕ್ವಲ್ ಟು 180 ಮೈನಸ್ 150, 180 ಮೈನಸ್ 150 ಎಷ್ಟು, 30. 2x ಈಸ್ ಈಕ್ವಲ್ ಟು 30, x ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 2 ಇಟ್ಸ್ ಈಸ್ ಈಕ್ವಲೆಂಟ್ ಟು 15 ಡಿಗ್ರಿ. ಎಷ್ಟಾಯಿತು, 15 ಡಿಗ್ರಿ. ಸೊ ಪ್ರಶ್ನೆಗೆ ಉತ್ತರ ಏನು, 15 ಡಿಗ್ರಿ ಅಂತ ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇದು ನೋಡಿ, ಎರಡನೇ ಪ್ರಶ್ನೆ ಇದೆ. 2 sides ಆಫ್ ಎ ಟ್ರಯಾಂಗಲ್ ಆರ್ 16 ಸೆಂಟಿಮೀಟರ್ ಆ್ಯಂಡ್ 20 ಸೆಂಟಿಮೀಟರ್. ಇಲ್ಲಿ ನೋಡಿ, ಐಸೋಸೆಲೆಸ್, ಈಕ್ವಲ್ಯಾಟ್ರಲ್ ಇದೇನು ಮೆನ್ಷನ್ ಮಾಡಿಲ್ಲ. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅಂತ, ಜಸ್ಟ್ ಒಂದು ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಸೊ ಟ್ರಯಾಂಗಲ್ ಅಂದರೆ ನಿಮ್ಮ ಮೈಂಡ್ಗೆ ಬರಬೇಕಾಗಿದ್ದೇನು, ಮೊದಲು 3 ಸೈಡ್ಸ್ ಇರೋದು ಅಂತ ಹೇಳಿ. ಈ 3 ಸೈಡ್ಸ್ ಆಗಿದ್ದಾಯಿತು. ಸೊ 2 sides ಆಫ್ ಎ ಟ್ರಯಾಂಗಲ್ ಆರ್ 16 ಆ್ಯಂಡ್ 20 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಇದನ್ನು 16 ಸೆಂಟಿಮೀಟರ್ ಅಂತ ತೊಗೊಳ್ತೀನಿ, ಇನ್ನೊಂದನ್ನು 20 ಸೆಂಟಿಮೀಟರ್ ಅಂತ ತೊಗೊಳ್ತೀನಿ. 2 sides ಅಲ್ವಾ, ನಿಮ್ಮ ಇಷ್ಟ ಯಾವುದಾದ್ರೂ 2 ಸೈಡ್ ತೊಗೊಳ್ಳಿ. If the length of the perpendicular on side 16 is 10 centimeter. ಸೊ ನಿಮಗೆ ಟ್ರಯಾಂಗಲಲ್ಲಿ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದರೆ ಈ ಏಪೆಕ್ಸಿಂದ ಪರ್ಪೆಂಡಿಕ್ಯುಲರಾಗಿ ಆ ಸೈಡಿಗೆ ಬಿಡಿಸಿ. ಸೊ ಇವಾಗ ಇಲ್ಲಿ ಸೈಡ್ ಯಾವುದಿದೆ, ಇದು 16. ಸೊ ಅವರು ಡಾಟಾದಲ್ಲಿ ಹೇಳಿದಂಗೆ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ದಿ ಸೈಡ್ 16. ಸೊ 16 ಸೆಂಟಿಮೀಟ್ರ್ ಮೇಲೆ ಬಿಡಿಸುವಂತಹ ಪರ್ಪೆಂಡಿಕ್ಯುಲರ್ ಯಾವುದು, ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದರೆ ಇದು ಈ ಪರ್ಪೆಂಡಿಕ್ಯುಲರ್ದು ಲೆಂತ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಥವಾ ಆಲ್ಟಿಟ್ಯೂಡ್ ಅಂದರೂ ಓಕೆ. ಸೊ ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ಸೈಡ್ 16 ಸೈಡ್ ಮೇಲಿರುವಂಥ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರಿನ ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತಲ್ಲ, ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ದಿ ಸೈಡ್ 16 ಮೇಲಿರುವಂಥ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಲೆಂತ್ ಎಷ್ಟು ಅಂತ ಹೇಳಿದರೆ 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅಂದರೆ ಇದರ ಲೆಂತು 10 ಸೆಂಟಿಮೀಟರ್ ಅಂತ ಆಯಿತು. ಯಾಕೆ 16 ಮೇಲೆ ಬಿಡಿಸಿದ್ದೀನಿ, ಇಲ್ಲಿ ಹೇಳಿದ ನೋಡ್ರಿ, ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ಸೈಡ್ 16 ಮೇಲಿರುವಂಥ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಲೆಂತ್ ಎಷ್ಟು, 10 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾನೆ, ದೆನ್ ಫೈಂಡ್ ದಿ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ದಿ ಸೈಡ್ 20 ಸೈಡ್ ಮೇಲಿರುವಂಥ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಲೆಂತ್ ಫೈಂಡ್ ಔಟ್ ಮಾಡಿ. ಸೊ ಈ 20 ಈ ಸೈಡ್ ಅದು ತಾನೆ, ಆ ಸೈಡ್ಗೆ ಪರ್ಪೆಂಡಿಕ್ಯುಲರಾಗಿ ಬಿಡಿಸ್ತೀನಿ ನೋಡಿ, ಪರ್ಪೆಂಡಿಕ್ಯುಲರ್ ಆ ಕಾರ್ನರಿಂದ. ಇದು ಪರ್ಪೆಂಡಿಕ್ಯುಲರ್, ನಿಮ್ಮ ಫಿಗರ್ಗೆ ಕಾಣಲ್ಲ, ಬಟ್ ಆ್ಯಕ್ಚುಯಲ್ ಕೇಸಲ್ಲಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ.
ಸೊ ಈ ಒಂದು ಕಾರ್ನರಿಂದ ನೀವು ಸೈಡಿಗೆ ಬಿಡಿಸಿದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ನಾನೇನು ಮಾಡಿದ್ದೀನಿ, ಆ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ದೀನಿ. ಇವಾಗ ಇದರ ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಈ ಸೈಡ್ ಏನು ಪರ್ಪಲ್ ಈ ವೈಲೆಟ್ ಕಲರ್ ಬಿಡಿಸಿದ್ದೀನಲ್ಲ, ಇದರ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಈ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಲೆಂತ್ ಗೊತ್ತಿದೆ, ಈ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಲೆಂತ್ ಗೊತ್ತಾಗಬೇಕು. ಏನು ಮಾಡೋಣ ಅಂತಂದರೆ, ಈಗ ನೋಡಿ ಫಸ್ಟು ನಾನು ಎ ಬಿ ಸಿ ಅಂತ ಕೊಡ್ತಾಯಿದ್ದೀನಿ. ಸೊ ಟ್ರಯಾಂಗಲ್ ಒಳಗಡೆ ನನಗೇನಾದರೂ ಇದು ಬೇಸ್ ಎ ಇದ್ದು, ಈ ಕೆಳಗಡೆ ಬೇಸ್ ಎ ಇದ್ದು, ಅಥವಾ ಇದು ಎ ಬಿ ಸಿ ಅಂತ ತೊಗೊಳ್ಳೋಣ. ಇದು ಹೆಚ್ಚು, ಈ ಪರ್ಪೆಂಡಿಕ್ಯುಲರ್ ಲೆಂತ್ ಹೆಚ್ಚು ಅಂತ ತೊಗೊಂಡ್ರೆ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ಟೋಟಲ್ ಲೆಂತು, ಬೇಸ್ ಇಂಟು ಹೈಟ್ ಅಂತ ಮಾಡ್ತೀವಿ. ಯಾವುದು ಇದು ಹೈಟ್ ಅಲ್ವಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಟೋಟಲ್ ಲೆಂತ್ ಕೆಳಗಡೆ ಇರೋದು ಬೇಸು, ಇದೇನಾಗುತ್ತೆ ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆದರೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಬರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ನೆನ್ಪಿಟ್ಕೊಳ್ಳಿ, ಬರೀ ಟ್ರಯಾಂಗಲ್ ಏರಿಯಾ. ಸೊ ಫ್ರಮ್ ಫಿಗರ್ ನಾನು ಏನು ಮಾಡ್ತೇನೆಂದರೆ, ಫ್ರಮ್ ಫಿಗರ್ ಏರಿಯಾ ಆಫ್ ಇದು ಇವಾಗ ಎ ಬಿ ಸಿ ತೊಗೊಂಡಿದ್ದಾನಲ್ಲ, ಇದು ಡಿ ಅಂತ ತೊಗೊಂಬೋಣ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಸಿ. ಯಾಕೆ ಎ ಬಿ ಸಿ ತೊಗೊಂಡೆ ಅಂದರೆ, ಇಲ್ಲಿ ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್. ನಿಮಗೆ ಈಗ ಈ ಟ್ರಯಾಂಗಲ್ದು ಏರಿಯಾ, ಈ ಟೋಟಲ್ ಏರಿಯಾನ ಇದನ್ನು ಬೇಸು, ಇದನ್ನು ಹೈಟ್ ಅಂತ ತೊಗೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ಇದನ್ನು ಬೇಸು, ಇದನ್ನು ಹೈಟ್ ಅಂತ ತೊಗೊಂಡಾದರೂ ಮಾಡ್ಬೋದು. ಎರಡೂ ಮಾಡಿದ್ರೆ ನಿಮ್ಗೆ ಏನಾಗಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್ ಸಮಾನ ಇರಬೇಕು. ಯಾಕಂದರೆ ಫಿಗರ್ ಒಂದೇ ಇರೋದಲ್ಲಿ, ಎರಡು ಬೇರೆ ಬೇರೆ ಥರ ಫಿಗರ್ ಇಲ್ಲ. ಒಳಗಡೆ ಡೈಮೆನ್ಷನ್ಸ್ ಬೇರೆ ಇರ್ಬೋದು, ಬಟ್ ಟ್ರಯಾಂಗಲ್ ಇರೋದು ಒಂದೇ ತಾನೆ, ಎ ಬಿ ಸಿ ಒಂದೇ ತಾನೆ ಟ್ರಯಾಂಗಲ್. ಸೊ ಎ ಬಿ ಸಿ ಟ್ರಯಾಂಗಲ್ದು ಏರಿಯಾ ನೀವು ಈ ಬೇಸ್ ತೊಗೊಂಡಾದರೂ ಮಾಡಿ, ಈ ಬೇಸ್ ತೊಗೊಂಡಾದರೂ ಮಾಡಿ, ಈ ಬೇಸ್ಗೆ ಈ ಪರ್ಪೆಂಡಿಕ್ಯುಲರು, ಈ ಬೇಸ್ಗೆ ಈ ಪರ್ಪೆಂಡಿಕ್ಯುಲರ್ ಅದು ತೊಗೊಂಡು ಮಾಡಿ, ನಿಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಏನಿರುತ್ತೆ, ಈಕ್ವಲೇ ಇರುತ್ತೆ. ನಾನು ಆ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ತೇನೆ. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಇದು ನೋಡಿ ಎ ಬಿ ಸ್ವಲ್ಪ ತಾಳಿ, ಸೊ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ದ ಟ್ರಯಾಂಗಲ್, ಅದನ್ನು ಎ ಬಿ ಸಿನೇ ಆಗುತ್ತೆ. ಬಟ್ ಇದು ಇ ಅಂತ ತೊಗೊಂಡ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಫಸ್ಟ್ ಇಲ್ಲ ಅಂದರೆ ಹಿಂಗೆ ಮಾಡ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತೇನೆಂದರೆ, ಈ ಲೆಂತ್ ಆಫ್ ಈ ಪರ್ಪೆಂಡಿಕ್ಯುಲರ್ನ ಕನ್ಸಿಡರ್ ಮಾಡಿ, ಈ ಪರ್ಪೆಂಡಿಕ್ಯುಲರ್ನ ಈ ಬೇಸ್ನ ಕನ್ಸಿಡರ್ ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಏನು, ವಿತ್ ರೆಸ್ಪೆಕ್ಟ್ ಟು ಡಿ ತೊಗೊಂಡ್ರೆ ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ, ಹಾಫ್ ಇಂಟು ಬೇಸ್. ಇವಾಗ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಡಿ ತೊಗೊಂಡ್ರೆ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಎಷ್ಟಿದೆ 16 ಇಂಟು ಹೈಟ್ ಎಷ್ಟಿದೆ 10 ಆಯಿತು. 2 1s 2 5s 5 16s 16 5s ಎಷ್ಟಾಗುತ್ತೆ 160 ಎಲ್ಲ ಅರ್ಧ 8. ಇದೇನಾಯಿತು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಡಿ ಆಯಿತು, 80 ಸೆಂಟಿಮೀಟರ್ ಸ್ಕ್ವೇರ್. ಇದು ನನಗೆ ಏನು ಮಾಡಿದ್ದೀನಿ, ವಿತ್ ರೆಸ್ಪೆಕ್ಟ್ ಟು ಡಿ ತೊಗೊಂಡು ಮಾಡಿದ್ದೀನಿ. ಸಿಮಿಲರ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಯಾವ ಬೇಸ್ ತೊಗೊಳ್ಳೋಣ, ಈ ಬೇಸು ವಿತ್ ರೆಸ್ಪೆಕ್ಟ್ ಟು ಬೇಸ್ ಬಿ ಸಿ ಬೇಸು, ಬಟ್ ಪಾಯಿಂಟ್ ಯಾವುದು ಡೀಪ್, ಈ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಈ ತೊಗೊಂಡಾಗ ಹಾಫ್ ಇಂಟು ಬೇಸ್ ಎಷ್ಟಿದೆ, ಬೇಸ್ ಇಸ್ 20 ಇದೆ, ಯಾವುದು ಈ ಲೆಂತ್ ತಾನೇ 20, ಈ ಬೇಸ್ ಲೆಂತ್ 20 ಇಂಟು ಹೈಟ್ ಎಷ್ಟಿದೆ, ನನಗೆ ಹೈಟ್ ಗೊತ್ತಿಲ್ಲ, ಇದೇ ಫೈಂಡ್ ಔಟ್ ಮಾಡಬೇಕಾಯ್ತು, ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಸೊ ನಾನು ನಿಮ್ಗೆ ಹೇಳಿದೆ, ಏರಿಯಾ ನೀವು ಇದನ್ನು ತೊಗೊಂಡಾದರೂ ಕ್ಯಾಲ್ಕುಲೇಟ್ ಮಾಡಿ, ಈ ಪಾಯಿಂಟನ್ನು ತೊಗೊಂಡಾದರೂ ಮಾಡಿ, ಒಟ್ಟಿಗಂತೂ ಏರಿಯಾ ಆಫ್ ದಿ ಟ್ರಯಾಂಗಲ್ ಎಂಟೈರ್ ಟ್ರಯಾಂಗಲ್ ಏರಿಯಾನೇ ಇರಬೇಕು, ಈಕ್ವಲ್ ಆಗಿರಬೇಕು. ಸೊ ಈಗ ನಾನು ನೋಡ್ಕೊಳ್ಳೋದಾದರೆ ಇವೆರಡನ್ನ ಸಮ ಮಾಡ್ಬೋದಾ, ದೇರ್ಫೋರ್ ಇದನ್ನು ಈಕ್ವೇಟ್ ಮಾಡಿಬಿಡೋಣ. ದೇರ್ಫೋರ್ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಎರಡೂ ಅವತ್ತೇ ಆಗಲೇ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ರೆಸ್ಪೆಕ್ಟ್ ಟು ಯಾವುದು ಇ. ಎರಡನ್ನೂ ಈಕ್ವಲ್ ಮಾಡಿಬಿಡ್ರಿ. ಫಸ್ಟದು 80ನ ಇದು ಬಂದಿದ್ದು 80 ಈಸ್ ಈಕ್ವಲ್ ಟು ಇದೆಷ್ಟಿದೆ, ಹಾಫ್ ಇಂಟು 20 ಇಂಟು ಎಕ್ಸ್. 2 1s 2 10s 2 10s 20 0 0 ಕ್ಯಾನ್ಸಲ್, ಎಕ್ಸ್ ಎಷ್ಟು ಬಂತು 8 ಸೆಂಟಿಮೀಟರ್. ಎಷ್ಟಾಯಿತು 8 ಸೆಂಟಿಮೀಟರ್. ನೀವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು, 80 ಹಾಗೆ ಇಟ್ಕೊಳ್ಳಿ. 2 1s 2 10s 20 ಅಂತ ಆಯಿತಾ, 10 ಇಂಟು ಎಕ್ಸ್ ಆಗುತ್ತೆ, ಆ ಕಡೆ 10 ಇಂಟು ಎಕ್ಸ್
ಎಕ್ಸ್ನಲ್ಲೇ ಇಟ್ಕೊಂಡ್ರೆ 80/10 ಆಗುತ್ತಾ, 10 1s 10 8s ಹಿಂಗೂ ಮಾಡ್ಬೋದು. ಸೊ ಇದಕ್ಕೆ ಆನ್ಸರ್ ಏನಾಗಬೇಕು, ಆಪ್ಷನ್ನೇ ಉತ್ತರ ಆಗಬೇಕು. ವೆರಿ ಸಿಂಪಲ್, ನಿಮಗೆ ಲೆಂತಿ ಮಾಡ್ದಂಗೆ ಆಯಿತು, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಈ ಲೆಂತ್ ಮಾಡಿದೆ. ಇನ್ನೊಂದು ಪ್ರಶ್ನೆ ತೊಗೊಳ್ಳೋಣ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಸೇಮ್ ಅದೇ ಥರನೇ. ಈ ಪ್ರಶ್ನೆ ಹೇಗಂತ ಸಾಲ್ವ್ ಮಾಡೋಣ. 2 sides ಆಫ್ ಎ ಟ್ರಯಾಂಗಲ್ ಆರ್ 32 and 40 ಸೆಂಟಿಮೀಟರು. ಸೊ ಟ್ರಯಾಂಗಲ್ ಇದು, ಈ ಟ್ರಯಾಂಗಲ್ ನಾನು ಯಾವುದಂತ ತೊಗೊಳ್ತೀನಿ, ABC ಅಂತ ತೊಗೊಳ್ತಾ ಇದ್ದೀನಿ, ನೇಮಿಂಗ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ 2 ಸೈಡ್ಸಿನ ಲೆಂತ್ ಕೊಟ್ಟಿದ್ದಾರೆ, ಒಂದು 32 ಸೆಂಟಿಮೀಟ್ರ್, ಇನ್ನೊಂದು 40 ಸೆಂಟಿಮೀಟ್ರು. ಸೊ ಇದು 32 ಸೆಂಟಿಮೀಟ್ರ್ ಅಂತ ತೊಗೊಳ್ಳೋಣ, ಇದು 40 ಸೆಂಟಿಮೀಟ್ರ್ ಅಂತ ತೊಗೊಳ್ಳೋಣ. ನಿಮ್ಮಿಷ್ಟ ಯಾವುದಾದ್ರೂ ಸೈಡ್ ಆದರೂ ತೊಗೊಳ್ಳಿ, ನಿಮ್ಮಿಷ್ಟ. ಇಫ್ ದಿ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದರೆ ಆ ಆಲ್ಟಿಟ್ಯೂಡಿನ ಲೆಂತ್ ಹೇಳಬೇಕಂದ್ರೆ, ಆಲ್ಟಿಟ್ಯೂಡ್ ಅಂದರೆ ಏನಿಲ್ಲ, ಈ ಟ್ರಯಾಂಗಲ್ ಒಳಗಡೆ ನಾವು ಈ ಕಾರ್ನರಿಂದ ಅಥವಾ ಈ ಏಪೆಕ್ಸಿಂದ ಈ ಕಾರ್ನರ್, ಅದು ಈ ಏಪೆಕ್ಸ್ ಅಂತ ಹೇಳ್ಬೋದು. ಸೊ ಈ ಕಾರ್ನರ್ ಅಥವಾ ಏಪೆಕ್ಸ್, ಏಪೆಕ್ಸ್ ಅನ್ನೋದಕ್ಕಿಂತ ಕಾರ್ನರ್ ಅಂತ ಹೇಳ್ಬಿಡಿ. ಸೊ ಕಾರ್ನರಿಂದ ಈ ಸೈಡಿಗೆ ನೀವು ಏನು ಬಿಡಿಸ್ತಿರಲ್ಲ ಲೈನ್ನ, ಅದನ್ನು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಈ ಕಾರ್ನರಿಂದ ನಾವು ಇಲ್ಲಿ ಆ್ಯಂಗಲ್ಗೆ ಸೆಂಟಿಮೀಟರ್ ಕರೆಕ್ಟ್ ಅದಕ್ಕೆ 90 ಡಿಗ್ರಿಗೆ ಏನು ಬಿಡಿಸ್ತಲ್ಲ, ಇದನ್ನು ಆಲ್ಟಿಟ್ಯೂಡ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಅದೇ ಥರನೇ ಇಲ್ಲಿಂದ ನೀವು ಇದಕ್ಕೆ ಪರ್ಪೆಂಡಿಕ್ಯುಲರಾಗಿ ಡ್ರಾ ಮಾಡಿದ್ರೆ ಇದನ್ನು ಆಲ್ಟಿಟ್ಯೂಡ್ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಓಕೆ, ಸೊ ಈಗ ನಮ್ಗೆ ಏನು ಕೊಟ್ಟಿದ್ದಾರೆ, ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ಸೈಡ್ 32 ಮೇಲೆ ಎಷ್ಟು ಅಂತ ಹೇಳಿದ್ದಾನೆ, 24 ಅಲ್ವಾ. ಈ ಕಾರ್ನರಿಂದ ಏನು ಮಾಡ್ತೀನಿ, ಪರ್ಪೆಂಡಿಕ್ಯುಲರಾಗಿ ಡ್ರಾ ಮಾಡಿದ್ದೀನಿ. ಓಕೆ, ಇದರ ಲೆಂತ್ ಎಷ್ಟಿದೆ, 24 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ಎಷ್ಟಿದೆ, 24 ಸೆಂಟಿಮೀಟರ್. ನೆಕ್ಸ್ಟ್ ಫೈಂಡ್ ದಿ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಆನ್ ದಿ ಸೈಡ್ 40 ಸೆಂಟಿಮೀಟರ್. ಸೊ 40 ಸೆಂಟಿಮೀಟರ್ ಸೈಡ್ ಏನಿದೆಲ್ಲ ಅದ್ರ ಮೇಲಿರುವಂಥ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ದ ಲೆಂತನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಇದರ ಲೆಂತ್ ಬೇಕು ನನಗೆ, ಇದರ ಲೆಂತ್ ಎಷ್ಟಂತ ಗೊತ್ತಿಲ್ಲ. ಸೊ ಸೇಮ್ ಕಾನ್ಸೆಪ್ಟು. ಸೊ ಏನು ಮಾಡೋಣ, ಏರಿಯಾ ಆಫ್ ಟ್ರಯಾಂಗಲ್ ಯಾವುದದು, ಏರಿಯಾ ಆಫ್ ಟ್ರಯಾಂಗಲ್ ABC ವಿತ್ ರೆಸ್ಪೆಕ್ಟ್ ಟು ಯಾವ ಪಾಯಿಂಟ್ ತೊಗೊಳ್ಳೋಣ, ವಿತ್ ರೆಸ್ಪೆಕ್ಟ್ ಟು ಇದು D, ಇದು E ಅಂತ ತೊಗೊಳ್ಳೋಣ. ವಿತ್ ರೆಸ್ಪೆಕ್ಟ್ ಟು D ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್, ಯಾಕಂದರೆ ಎರಡು ಏರಿಯಾ ಸಮ ತಾನೆ, ಪ್ರೀವಿಯಸ್ ಆಗಿ ಮಾಡಿದ್ದೀವಿ. ಏರಿಯಾ ಆಫ್ ಟ್ರಯಾಂಗಲ್ ವಿತ್ ರೆಸ್ಪೆಕ್ಟ್ ಯಾವುದದು, ಏರಿಯಾ ಆಫ್ ಟ್ರಯಾಂಗಲ್ ABCನೇ, ಬಟ್ ಯಾವುದು, ವಿತ್ ರೆಸ್ಪೆಕ್ಟ್ ಟು E. ಇವಾಗ ಇದರಲ್ಲಿ ನೀವೇನು ಮಾಡ್ತೀರಾ, ಏರಿಯಾ ಆಫ್ ಟ್ರಯಾಂಗಲ್ ಏನು ಫಾರ್ಮುಲಾ, ಹಾಫ್ ಇಂಟು ವಿತ್ ರೆಸ್ಪೆಕ್ಟ್ ಟು D ಅಂದರೆ ಇದು ತಾನೆ, ಹಾಫ್ ಇಂಟು ಬೇಸ್ ಯಾವುದಾಗುತ್ತೆ, BC ಬೇಸ್ ಆಗುತ್ತೆ, ಹಾಫ್ ಇಂಟು BC ಇಂಟು ಹೈಟ್ ಯಾವುದಾಗುತ್ತೆ, AD ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ತಾನೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ ಹಾಫ್ ಇಂಟು ಬೇಸ್ ಯಾವುದಾಗುತ್ತೆ, AC ಆಗುತ್ತೆ ಬೇಸು, ಇಂಟು ಹೈಟ್ ಏನಾಗುತ್ತೆ, BE ಆಗುತ್ತೆ. ಈಗ ಸಬ್ಸ್ಟಿಟ್ಯೂಷನ್ ಮಾಡಿ, 1/2 ಇಂಟು BC ಎಷ್ಟಿದೆ, 32 ಇಂಟು AD ಎಷ್ಟಿದೆ, 24 ಇಸ್ ಈಕ್ವಲ್ ಟು ಹಾಫ್ ಇಂಟು AC ಎಷ್ಟಿದೆ, AC ಇಸ್ 40 ಇಂಟು ಇದು ಎಕ್ಸ್. ಸೊ ಕ್ಯಾಲ್ಕುಲೇಷನ್ ಯಾವುದಾದ್ರು ಹೋಗುತ್ತೆ ನೋಡಿ, 2 1s 2 220s ಅಲ್ವಾ. ಸೊ ಈಗ ಇಲ್ಲೇನಾಯಿತು, 32 ಇಂಟು 12 ಇಸ್ ಈಕ್ವಲ್ ಟು 20 ಇಂಟು ಎಕ್ಸ್. ನನಗೇನು ಬೇಕು, ಎಕ್ಸ್ ಬೇಕು, ಎಕ್ಸ್ನಲ್ಲೇ ಇಟ್ಕೊಳ್ತಿದ್ದೀನಿ. ಇದನ್ನೇನು ಮಾಡಬೇಕು, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೆಳಗಡೆ ಬರುತ್ತಾ, ಯಾವುದ್ರ ಕೆಳಗಡೆ, 32 ಇಂಟು 12 ಇದ್ರ ಕೆಳಗಡೆ ಬರಬೇಕು, ಅಂದರೆ ಕೆಳಗಡೆ 20. ಓಕೆ, ಎಕ್ಸ್ನಲ್ಲೇ ರಿಟರ್ನ್ ಮಾಡಿ, ಇವೆರಡು ಪ್ರಾಡಕ್ಟಲ್ಲಿದ್ದಾವೆ. ಸೊ ಇದನ್ನಲ್ಲೇ ಇಟ್ಕೊಳ್ಬೇಕು. ಈ ಥರ A ಇಂಟು B ಇಸ್ ಈಕ್ವಲ್ ಟು C ಅಂತಿದ್ದಾಗ ನಾನು B ಬೇಕಂದಾಗ B ಅಲ್ಲೇ ಇಟ್ಕೊಳ್ಬೇಕು. ಯಾಕೆ, ಇವೆರಡು ಪ್ರಾಡಕ್ಟಲ್ಲಿದ್ದಾಗ ಇದನ್ನಲ್ಲೇ ಇಟ್ಕೊಳ್ತೀವಿ. ಇದನ್ನೇನು ಮಾಡಬೇಕು, ಅದ್ರ ಪಕ್ಕದಲ್ಲಿರೋದನ್ನ ಕೆಳಗಡೆ ಕಳಿಸ್ಬೇಕು. ಪ್ರಾಡಕ್ಟಲ್ಲಿದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸೆಂಡ್ ಮಾಡ್ತೀವಿ. ಅದೇ A ಪ್ಲಸ್ B ಇಸ್ ಈಕ್ವಲ್ ಟು C ಇದ್ದಾಗ B ಬೇಕಂದಾಗ B ಅಲ್ಲೇ ಇಟ್ಕೊಳ್ಬೇಕು. A ಪ್ಲಸ್ ಆರ್ ಮೈನಸ್ ಇದ್ದಾಗ ಆ ಕಡೆ ಕಳಿಸ್ಕೊಡ್ತೀವಿ, C ಮೈನಸ್ A, C ಪ್ಲಸ್ ಆರ್ ಮೈನಸ್ ಆ ಥರ. ಓಕೆ, ಇದು ಪ್ಲಸ್ ಇದ್ದರೆ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಇದನ್ನು ನಿಮ್ಗೆ ಗೊತ್ತಿರಬೇಕಿದು. ಈಗ ನೋಡಿ, 2 6 are 12, 2 10s are 20, 2 6 are 12, 2 10s are 20, 2 3s are 6, 2 3s are 6. ಇಲ್ಲಾಂದರೆ 4ಅಲ್ಲೂ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ವ, ಇದು 4ಅಲ್ಲೂ ಮಾಡ್ಬೋದು. ಚಿಕ್ಕ ನಂಬರ್ಸ್ ತೊಳಗಿಂತ ಒಂದೇ ಸಲ ಬಿಗ್ ನಂಬರ್ ತೊಗೊಂಡು ಮಾಡ್ಬೋದು. 4 3s are 12, 4 5s are 20, ಹೌದಾ, 4 3s are 12, 4 5s are 20. 32 3ಅಲ್ಲಿ ಹೋಗಲ್ಲ, 32 5ಅಲ್ಲೂ ಕ್ಯಾನ್ಸಲ್ ಆಗಲ್ಲ. ಸೊ ಇಲ್ಲಿಗೆ ಏನಂತ ಅರ್ಥ ಆಯ್ತು, ಇಲ್ಲಿಗೆ 32 ಇಂಟು 3 ಡಿವೈಡೆಡ್ ಬೈ 5, 32 ಇಂಟು 3 ಡಿವೈಡೆಡ್ ಬೈ 5, 3 2s are 6, 3 3s are 9, 96 ಡಿವೈಡೆಡ್ ಬೈ 5. ಕ್ಯಾನ್ಸಲ್ ಮಾಡಿ, 5 96, 5 1s are 5, ನೆಕ್ಸ್ಟ್ ಉಳಿತು 4, 6 ತೊಗೊಮನಿ, 5 9s are 45, ನೆಕ್ಸ್ಟ್ ಉಳಿತು 1, ಪಾಯಿಂಟ್ ಇಡಿ 0 ತೊಗೊಳ್ಳಿ, 5 2s are 10. ಸೊ ಎಷ್ಟಾಯಿತು, 19.2 ಪ್ರಶ್ನೆಗೆ ಉತ್ತರ ಆಗುತ್ತೆ. ಆಪ್ಷನ್ ಸಿನಲ್ಲೂ ಇದೆ, ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ.
ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ರೇಷಿಯೋ ಆಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ 3:4:5, ದೆನ್ ಫೈಂಡ್ ದ ರೇಷಿಯೋ ಆಫ್ ದರ್ ಆಲ್ಟಿಟ್ಯೂಡ್ ಅಂತ ಕೇಳ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ದ ರೇಷಿಯೋ ಆಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇಲ್ಲಿ ನೋಡಿ, ಇಲ್ಲಿವರೆಗೂ ನಮಗೆ ಆ್ಯಂಗಲ್ ಕೊಡ್ತಾಯಿದ್ರು, ಸೈಡ್ಸ್ ಕೊಡ್ತಾಯಿದ್ರು, ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಪ್ರಶ್ನೆ ಡಿಫ್ರೆಂಟ್ ಆಗಿದೆ. ಏನು ಕೊಟ್ಟಿದ್ದಾರೆ ಅಂದರೆ ಪ್ರಶ್ನೆಯಲ್ಲಿ ಅನುಪಾತ ಕೊಟ್ಟಿದ್ದಾರೆ. ಏನಿಂದು ಸೈಡ್ಸ್, ಟ್ರಯಾಂಗಲಿನ ಸೈಡ್ಸಿನ ರೇಷಿಯೋ ಕೊಟ್ಟಿದ್ದಾನೆ. ಇವಾಗ ನೋಡಿ, ಇದು ನನ್ನ ಟ್ರಯಾಂಗಲ್ ಅಂತಂದರೆ, ಸೊ ಇದು ನನಗೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಅನುಪಾತ 3:4:5. ಇದರ ಅರ್ಥ ಇದು 3x ಇದ್ದರೆ ಇದು 4x, ಇದಿದ್ದರೆ 5x, ಈ ಥರ. ಓಕೆ, ಅನುಪಾತನ ನಾವು ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಸೈಡ್ಸಿನ ರೇಷಿಯೋ ಕೊಟ್ಟಿದ್ದಾರೆ. ನಮಗೇನು ಕೇಳ್ತಾರೆ, ಫೈಂಡ್ ದ ರೇಷಿಯೋ ಆಫ್ ದರ್ ಆಲ್ಟಿಟ್ಯೂಡ್ಸ್. ಸೊ ಈ ಕಾರ್ನರ್ನ ಆಲ್ಟಿಟ್ಯೂಡ್ ಇದಕ್ಕೆ ಬಿಡಿಸ್ಬೋದಾ? ಸೊ ಇದ್ರದ್ದು ಯಾವುದೋ ಒಂದು ರೇಷಿಯೋ ಬರುತ್ತೆ, ಇದ್ರೊಂದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ. ಈ ಕಾರ್ನರಿಂದ ನಾನು ಪರ್ಪೆಂಡಿಕ್ಯುಲರಾಗಿ ಬಿಡಿಸಿದ್ರೆ ಇದ್ರದ್ದು ಒಂದು ಬರುತ್ತಾ, ಇದರಿಂದ ನಾನು ಇಲ್ಲಿ ಬಿಡಿಸಿದ್ರೆ ಇದ್ರದ್ದು ಒಂದು ವ್ಯಾಲ್ಯೂ ಬರುತ್ತೆ. ಸೊ ಈ ಆಲ್ಟಿಟ್ಯೂಡ್ಸಿನ ರೇಷಿಯೋ ಕೇಳ್ತಾರೆ. ಏನು ಕೇಳ್ತಾಯಿದ್ದಾರೆ, ಆ ಆಲ್ಟಿಟ್ಯೂಡ್ಸಿನ ರೇಷಿಯೋ ಕೇಳ್ತಾರೆ. ನಮಗೆ ಸೈಡ್ಸಿನ ರೇಷಿಯೋ ಕೊಟ್ಟು ಆಲ್ಟಿಟ್ಯೂಡ್ಸಿನ ರೇಷಿಯೋ ಕೇಳಿದಾಗ ನಾವು ಒಂದು ಮೆಥಡ್ ಯೂಸ್ ಮಾಡ್ಬೋದು. ಬ್ರೆಡ್ತ್ನಲ್ಲಿ ಇಟ್ಕೊಂಡ್ರೆ ಹೆಚ್ಚಿನ ಆ ಕಡೆ ಏರಿಯಾ ಕಡೆ ಹಾಕಿದಾಗ 1/h ಆಗುತ್ತೆ. ಅಂದರೆ ಬ್ರೆಡ್ತ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಹೈಟ್. ಹೈಟ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಬ್ರೆಡ್ತ್ ಕಮ್ಮಿ ಆಗುತ್ತೆ, ಬ್ರೆಡ್ತ್ ಜಾಸ್ತಿ ಆದಷ್ಟು ಹೈಟ್ ಕಮ್ಮಿ ಆಗುತ್ತೆ. ಸೊ ಈ ರಿಲೇಷನ್ನ ಯೂಸ್ ಮಾಡಿಕೊಂಡು ನಾವು ಮೆಥಡ್ನ ಮಾಡ್ಕೊತ ಹೋಗ್ಬೋದು. ಸೊ ಅದು ಸ್ವಲ್ಪ ಲೆಂತಿ ಆಗ್ಬೋದು. ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ, ನಿಮಗೆ ಶಾರ್ಟಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಮಗೆ ರೇಷಿಯೋ ಸೈಡ್ ಹೇಗೆ ಬರೀತಾರಂದರೆ, ದೆನ್ ಆಲ್ಟಿಟ್ಯೂಡ್ ರೇಷಿಯೋ ಇಸ್ ಈಕ್ವಲ್ ಟು, ಈಗ 3 ಹೆಂಗೆ ಬರೀತಾರಂದರೆ 3ನ ಹಾಗೆ ಇಟ್ಕೊಳ್ಳಿ, 4ನ 5ನ ಮಲ್ಟಿಪ್ಲೈ ಮಾಡಿ. 4 × 5 ಎಷ್ಟಾಯಿತು, 20. ಇದು ಬರೀರಿ. ಇಷ್ಟು 3 ಆಯಿತಾ. ನೆಕ್ಸ್ಟ್ 4ಗೆ ಹೋಗಿ. 4 ಇಲ್ಲ ಅಂತ ಇಟ್ಕೊಂಡ್ರೆ ಇನ್ನು ಉಳ್ಕಿರೋ ಸಂಖ್ಯೆ ಯಾವುದು, ಇವೆರಡಾ. ಸೊ 3 × 5 ಎಷ್ಟಾಯಿತು, 15. ಇದಾಯಿತು, 4ದು ಆಯಿತು. ನೆಕ್ಸ್ಟ್ 5 ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಅದಿಲ್ಲ ಅಂತಂದರೆ ಇವೆರಡು ಸಂಖ್ಯೆನ. ಸೊ 3 × 4 ಎಷ್ಟಾಯಿತು, 12 ಆಯಿತು ಅಷ್ಟೇ. ಸೊ 20:15:12 ಏನಾಯಿತು, ಆಲ್ಟಿಟ್ಯೂಡಿನ ರೇಷಿಯೋ. ಇನ್ನೊಂದ್ಸಲ ಹೇಳ್ತೀನಿ ನೋಡಿರಿ, ಕೇಳಿಸ್ಕೊಳ್ರಿ, ಯಾಕಂದರೆ ಇದೇ ಥರ ಪ್ರಶ್ನೆ ಇನ್ನೊಂದಿದೆ. ಅದನ್ನು ಮಾಡಿಬಿಟ್ಟು ಈ ವಿಡಿಯೋನ ಏನು ಮಾಡೋಣ. ಸೊ ನಿಮಗೆ ಈ ಸೈಡಿನ ಇದು ಒಂದು ಸೈಡು, ಇದೊಂದು ಸೈಡ್ ಸೈಡ್ಸಿನ ರೇಷಿಯೋ ಕೊಡಿದ್ದಾರೆ. ಸೊ ನಾವು ಹೇಗೆ ಮಾಡಬೇಕು ಆಲ್ಟಿಟ್ಯೂಡ್ ಅಂದಾಗ, ಈ ಸೈಡಿನ ರೇಷಿಯೋ ಬರೆಯೋದಕ್ಕೆ, ಈ ಸೈಡಿನ ಆಲ್ಟಿಟ್ಯೂಡ್ ಬರೆಯೋದಕ್ಕೆ ಇದಿಲ್ಲ ಅಂತ ಇಟ್ಕೊಂಡ್ರೆ ಇನ್ನು ಉಳ್ಕೊಂಡಿರೋ ಸಂಖ್ಯೆ ಯಾವುದು, ಇವೆರಡ. ಸೊ 4 × 5 ಎಷ್ಟಾಯಿತು, 20 ಬರ್ತಿದೆ. ನೆಕ್ಸ್ಟ್ ಈ ಸಂಖ್ಯೆ ಬನ್ನಿ, 4 ಇಲ್ಲ ಅಂತ ಅಂದ್ಕೊಂಡ್ರೆ ಅವಾಗ ಯಾವ ಸಂಖ್ಯೆ ಉಳಿಯುತ್ತೆ, ಇದು ಇದೆಯಾ. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿ. 3 × 5 ಎಷ್ಟಾಯಿತು, 15. ಈಗ 5 ಇಲ್ಲ ಅಂತ ಇಟ್ಕೊಳ್ಳಿ. 5 ಇಲ್ಲ ಅಂತಂದರೆ ಯಾವ ಸಂಖ್ಯೆ ಉಳಿತವೆ, ಇವೆರಡು ಸಂಖ್ಯೆನ. ಸೊ 3 × 4 ಎಷ್ಟಾಯಿತು, 12 ಆಯಿತು. ಸೊ 20:15. ಸೇಮ್ ಇದೇ ಥರ ಪ್ರಶ್ನೆ ಇನ್ನೊಂದಿದೆ, ಇದನ್ನು ನೀವು ಸಾಲ್ವ್ ಮಾಡಿ, ಇಲ್ಲ ನಾನೇ ಇಲ್ಲಿ ತೋರಿಸ್ಕೊಡ್ತೀನಿ. ದ ರೇಷಿಯೋ ಆಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಕೊಟ್ಟಿದ್ದಾನೆ, ಸೈಡ್ಸಿನ ರೇಷಿಯೋ ಕೊಟ್ಟಿದ್ದಾನೆ, ಸೈಡ್ ರೇಷಿಯೋ ಕೊಟ್ಟಿದ್ದಾರೆ. ಏನದು ಕೊಟ್ಟಿರೋದು, 5:6:7 ಅಲ್ವಾ. 5:6:7. ನಮಗೇನು ಬೇಕು, ಆಲ್ಟಿಟ್ಯೂಡ್ ರೇಷಿಯೋ ಬೇಕು. ಆಲ್ಟಿಟ್ಯೂಡ್ ರೇಷಿಯೋ ಹೆಂಗೆ ಮಾಡ್ತೀರಾ, ಈಗ 5 ಇಲ್ಲ ಅಂತ ಇಟ್ಕೊಂಡ್ರೆ ಇವೆರಡು ಸಂಖ್ಯೆ, 6 × 7, 6 × 36, 6 × 7 42. 5 ಮುಗೀತಾ. ಈಗ ನೆಕ್ಸ್ಟ್ 6ಗೆ ಬನ್ನಿ, ಇದರದ್ದು ಫಿಲ್ ಮಾಡಬೇಕು. 6 ಇಲ್ಲ ಅಂತ ಇಟ್ಕೊಂಡ್ರೆ ಇವಾಗ ಯಾವೆರಡು ಉಳಿತಾವೆ, ಇವೆರಡು. 5 × 7 = 35, 7 × 5 = 35. 6th ಮುಗೀತಾ. ಈಗ ನೆಕ್ಸ್ಟ್ 7 ಇಲ್ಲ ಅಂತ ಇಟ್ಕೊಳ್ಳಿ. 7 ಇಲ್ಲ ಅಂದರೆ ಇವೆರಡು ಉಳಿತಾ. 6 × 5 = 30 ಅಥವಾ 5 × 6 = 30. ಇಷ್ಟೇ. ನಿಮಗೇನಾದರೂ ಇದು ಒಂದು ವೇಳೆ ನೇರವಾಗಿ ಕಾಣ್ತಾ ಬರೀರಿ, ಇಲ್ಲಾಂದ್ರೆ ಒಂದೊಂದು ಸಲ ನಿಮಗೆ ಇದು 6ಅಲ್ಲಿ 6 × 36 ಹೋಗಲ್ಲ ಬಿಟ್ಟು ಒಂದೇ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದೇ ಟೇಬಲ್ಸಲ್ಲಿ ಕ್ಯಾನ್ಸಲ್ ಆಗೋ ಥರನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 2, 4, 12 ಅಪ್ಪ ಹಿಂಗೆ ಬಂತು. ನಿಮಗೆ 12ಅಲ್ಲಿ ಇದು 2ಅಲ್ಲಿ ಕ್ಯಾನ್ಸಲ್ ಆಗುತ್ತಾ, 2 1 2 2 2 6. ಹಾಗಾದರೆ ರೇಷನ್ ಬರುತ್ತೆ 1:2:6. ಅದೇ ಥರ ಹಿಂಗೆ ಬರುತ್ತಾ 32:16:4 ಅಂತ ಇಟ್ಕೊಳ್ಳಿ. ಇದು ನನಗೆ 4ಅಲ್ಲಿ ಕ್ಯಾನ್ಸಲ್ ಆಗುತ್ತಾ ನೋಡಿ, 4 1 4 4 16, 4 8 32, ಅಂದರೆ 8:4:1. ಈ ಥರ ಏನಾರ ಕ್ಯಾನ್ಸಲ್ ಆಗೋ ರೇಷಿಯೋ ಇತ್ತಂದರೆ ಆ ಥರ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಲ್ಲಿ ನನಗೆ ಒಂದೇ ಟೇಬಲ್ಸಲ್ಲಿ ಕ್ಯಾನ್ಸಲ್ ಆಗೋಲ್ಲ. ಆದಮೇಲೆ ಇದು ನೇರವಾಗಿ ಪ್ರಶ್ನೆಯಲ್ಲಿದೆ ನೋಡಿ, ಆ ಉತ್ತರ ಇಲ್ಲಿದೆ 42:35:30. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ.
ಸೊ ನಿಮಗೆ ಇಲ್ಲಿ ಮಾಡಿರೋ ಪ್ರಶ್ನೆಗಳೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿ. ಅದಾದ ನಂತರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ. ಇನ್ನು ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇತ್ತು, ಹೊಸ ಕ್ವಶನ್ಸ್ ಇತ್ತು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ಬೋದು 9964600913. ಸೊ ಈ ನಂಬರ್ಗೆ ನೀವು ನಿಮ್ಮ ಡೌಟ್ಸ್, ಹೊಸ ಕ್ವಶನ್ಸ್ ಯಾವುದಾದ್ರು ಇತ್ತಂದರೆ ಸಾಲ್ವ್ ಮಾಡೋದಕ್ಕೆ ಈ ನಂಬರ್ಗೆ ಕಳಿಸ್ಕೊಡಿ. ಅವನ್ನ ನಾನು ಸಾಲ್ವ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೇ ಥರನೇ ನಿಮ್ಗೆ ಏನಾದ್ರು ಕೋರ್ಸ್ ಬೇಕಿತ್ತು ಲ್ಯಾಂಡ್ ಸರ್ವೇರ್ದಂದರೆ ಇದೇ ನಂಬರ್ಗೆ ನೀವು ವಾಟ್ಸಪ್ ಇದೆ, ಆ ನಂಬರ್ಗೆ ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಮಾಡಿ, ನಾನು ನಿಮಗೆ ಆ ಕೋರ್ಸಿನ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇನ್ನೊಂದು ಸಲ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.